ಶಿವಶರಣಪ್ಪರಾಗಿರ್ಬೋದು, ಸಿದ್ದಲಿಂಗ ಸರ್ ಅವರಾಗಿರ್ಬೋದು, ಸುನಿಲ್ ಗವಾಸ್ಕರ್ ಅವರಾಗಿರ್ಬೋದು, ನಾಗರಾಜ್ ಸರ್ ಅವರಾಗಿರ್ಬೋದು, ಒಟ್ಟಾಗಿ ಸೇರಿ ಕನ್ನಡವನ್ನ ದುಬೈಯಲ್ಲೂ ಕೂಡ ಉಳಿಸೋಣ ಬೆಳೆಸೋಣ ಅಂತ ಹೇಳಿ ಈ ರೀತಿ ಏನು ದಶಮಾನೋತ್ಸವ, ಇದು ದಶಮಾನೋತ್ಸವಕ್ಕೆ ಮಾತ್ರ ನಿಲ್ಲಲ್ಲ, ಶತಮಾನಗಳಿಗೂ ಕೂಡ ಕನ್ನಡ ಉಳಿಸಿ ಬೆಳೆಸುವಂತ ಕೆಲಸ ಖಂಡಿತವಾಗೂ ಕನ್ನಡ ಈ ಕಟ್ಟಾಳುಗಳು, ಕನ್ನಡದ ಶಕ್ತಿಗಳು, ಕನ್ನಡದ ಒಂದು ಈ ಶಕ್ತಿ ಖಂಡಿತವಾಗ್ಲೂ ಅಜರಾಮರವಾಗಿ ಮುಂದುವರಿಯುತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಏನು ಕುವೆಂಪು ಅವರು ಮಾತಾಡ್ತಾರೆ, ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷ ಆಗುತ್ತೆ ಅಂತ. ಹಾಗಾಗಿ ಸದಾಕಾಲ ಕನ್ನಡಕ್ಕೆ ಕೈ ಎತ್ತೋಣ, ಕನ್ನಡವನ್ನ ಉಳಿಸೋಣ, ಕನ್ನಡವನ್ನ ಬೆಳೆಸೋಣ, ಕನ್ನಡವನ್ನ ಮೊಳಗಿಸೋಣ ಡಿಂಡಿಮವ ಅಂತ ಹೇಳ್ತಾ, ಅದೇ ರೀತಿ ಏನು ನಿಮ್ಮೆಲ್ಲರಿಗೂ ಕೂಡ ಏನು ಇಷ್ಟು ಉತ್ಸುಕರಾಗಿ ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಕನ್ನಡವನ್ನ ಕಲಿಸೋ ಮುಖ್ಯವಾಗಿ ಕನ್ನಡವನ್ನ ಶತಮಾನಗಳನ್ನು ಉಳಿಸೋ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ. ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಮನಪೂರ್ವಕವಾಗಿ ನಿಮ್ಮ ಪಾದಗಳಿಗೆ ವಂದಿಸಬೇಕಾಗಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಅದೇ ರೀತಿಯಲ್ಲಿ ಖಂಡಿತ ಎಲ್ಲ ಶಿಕ್ಷಕಿಯರಿಗೂ ಕೂಡ, ಯಾಕಂದ್ರೆ ಅವ್ರದ್ದು ಅನೇಕ ಕೆಲಸಗಳಿದ್ರು ಕೂಡ ಅದನ್ನ ಬಿಡುವು ಮಾಡಿಕೊಂಡು ನಮ್ಮ ಕನ್ನಡದ ಸಿರಿ, ನಮ್ಮ ಕನ್ನಡದ ಕಂಪನ್ನ, ನಮ್ಮ ಕನ್ನಡದ ಡಿಂಡಿಮವನ್ನ ಮೊಳಗಿಸ್ತಾ ಇರಬೇಕು ಮುಂದಿನ ಪೀಳಿಗೆಗೆ ಅಂತ ಹೇಳಿ ಶ್ರಮವಹಿಸಿ ಎಲ್ಲ ಶಿಕ್ಷಕಿಯರ, ನಿಜವಾಗ್ಲೂ ಎಲ್ಲ ಶಿಕ್ಷಕರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೀನಿ, ಧನ್ಯವಾದ ಅರ್ಪಿಸ್ತೀನಿ. ಅದೇ ರೀತಿ ಎಲ್ಲ ಪೋಷಕರಿಗೂ ಅಂತ ಹೇಳ್ತಾ, ಕೊನೆಯದಾಗಿ ಈಗಾಗಲೇ ಹೇಳುವಂತ ಅನೇಕ ವಿಚಾರಗಳನ್ನು ಹೇಳ್ಬಿಟ್ಟಿದ್ದಾರೆ. ಈಗ ಹೇಳುವಂತ ವಿಚಾರಗಳೇನಿಲ್ಲ, ಆದ್ರೂ ಒಂದೆರಡು ವಿಚಾರ ಅಂದ್ರೆ, ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಭಾಷೆಗೆ ತನ್ನದೇ ಆದಂತ ಸ್ವಂತ ಲಿಪಿ ಇದೆ, ವ್ಯಂಜನಗಳಿದೆ, ಒತ್ತು ದೀರ್ಘಾಕ್ಷರ ಇದೆ, ಸ್ವರ್ಣಗಳಿದೆ ಅಂದ್ರೆ ಅದು ಕನ್ನಡ 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 ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಅದೇ ರೀತಿ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಭಾಷೆ ಮಾತಾಡೋ ರೀತಿ, ಬರೆಯೋ ರೀತಿ, ಬರ್ದದ್ದನ್ನೇ ಮಾತಾಡೋದನ್ನೇ ರೀತಿ ಅಂದ್ರೆ ಅದು ಕನ್ನಡ 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 ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಹಾಗಾಗಿ ಈ ಒಂದು ಕನ್ನಡ ಸೂರ್ಯ ಚಂದ್ರ ಭೂಮಿ ಬಾನು ಇರುವವರೆಗೂ ಕೂಡ ಖಂಡಿತವಾಗ್ಲೂ ನಿಮ್ಮಂತ ಕನ್ನಡದ ಶಕ್ತಿಗಳಿಂದ ಕನ್ನಡ ಮೊಳಗ್ತಾನೆ ಇರುತ್ತೆ, ಕನ್ನಡದ ಉಳಿಯು ಇದ್ದೇ ಇರುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಹೇಳ್ತಾ, ಕೊನೆಯದಾಗಿ ನಮ್ಮನ್ನೆಲ್ಲಾಗಿರುವಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಅವರ ಗೀತೆಯನ್ನು ನಾನೇ ಬರೆದಾಡಿದ್ದೀನಿ, ಅದು ಡಿ ಬಿಟ್ಸ್ ಅಲ್ಲಿ ಇದೆ, ಅದನ್ನು ಒಂದೆರಡು ಲೈನ್ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ.